ಹಾಯ್ ಹಲೋ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಏನು ನೋಡೋದಾದರೆ ದ್ವಿತೀಯ PUC ಅರ್ಥಶಾಸ್ತ್ರದ ಎಲ್ಲ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಅವುಗಳು 4 ಮತ್ತು 6 ಅಂಕದ ಖಚಿತವಾಗಿ ಬರುವಂಥ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಇದು 2026-27ನೇ ಸಾಲಿನ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಖಚಿತವಾಗಿ ಬರುವಂಥ ಪ್ರಶ್ನೆ ಉತ್ತರಗಳು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ 2 ವಿಭಾಗಗಳಲ್ಲಿ ಮೊದಲನೇದಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದ ಭಾಗದಲ್ಲಿ 5 ಅಧ್ಯಾಯಗಳು ಬರುತ್ತೆ. ಅಧ್ಯಾಯಗಳಲ್ಲಿ ಬರುವಂತಹ 4 ಅಂಕ ಮತ್ತು 6 ಅಂಕದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಹಾಗೆಯೇ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಮೊದಲೇ ಅಧ್ಯಾಯ 1 ಪರಿಚಯ. ಇದರಲ್ಲಿ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಬರುವಂಥ ಪ್ರಶ್ನೆಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಈ ಮೊದಲೇ ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ 4 ಅಂಕದ ಪ್ರಶ್ನೆಗಳು 4 ಇದ್ದಾವೆ. ಇಲ್ಲಿ ಸರಿಯಾಗಿ ನೀವು ನೋಡ್ಕೋಬೇಕಾಗುತ್ತೆ, ಹಾಗೆ ಸರಿಯಾಗಿ ಓದಿ. ಮೊದಲೇ ಪ್ರಶ್ನೆ, ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಮತ್ತು ಕುಟುಂಬ ನೇಕಾರ ಮತ್ತು ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಮೊದಲನೇ ಪ್ರಶ್ನೆ. ಹಾಗೆ ಎರಡನೇ ಪ್ರಶ್ನೆ, ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ವಿವರಿಸಿ. ಮೂರನೇ ಪ್ರಶ್ನೆ, ಉತ್ಪಾದನಾ ಸಾಧ್ಯತೆಯ ಗಡಿಯನ್ನು ವಿವರಿಸಿ. ನಾಲ್ಕನೇ ಪ್ರಶ್ನೆ, ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಈ 4 ಪ್ರಶ್ನೆಯಲ್ಲಿ 4ಕ್ಕೆ ಅಂಕ ಬರುವಂಥ ಈ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಸರಿಯಾಗಿ ನೀವು ಓದ್ಕೊಳ್ಳಿ, ಹಾಗೆ ಗಮನವಿಟ್ಟು ನೋಡಿ. ಅಧ್ಯಾಯ 2 ಅನುಭೋಗಿಯ ವರ್ತನೆಯ ಸಿದ್ಧಾಂತ. 4 ಅಂಕದ ಪ್ರಶ್ನೆ, ಒಂದು ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆಗಳು ಬರುವಂತಹ ಪ್ರಶ್ನೆಗಳು ಇಲ್ಲಿವೆ. ಇಲ್ಲಿ ಮೊದಲನೇದಾಗಿ 4 ಅಂಕದ ಪ್ರಶ್ನೆ ಎರಡನೇ ಅಧ್ಯಾಯದಲ್ಲಿ. ಮೊದಲೇ ಪ್ರಶ್ನೆ, ಒಬ್ಬ ಅನುಭೋಗಿಯು ಒಂದು ಸೇಬಿನ ಬೆಲೆ 8 ರೂಪಾಯಿ 20 ಸೇಬುಗಳನ್ನು ಖರೀದಿಸುತ್ತಾಳೆ ಮತ್ತು ಸೇಬಿನ ಬೆಲೆ 10 ರೂಪಾಯಿಗಳಿಗೆ ಏರಿಕೆಯಾದಾಗ ಅವಳು ಸೇಬಿನ ಬೇಡಿಕೆಯನ್ನು 16ಕ್ಕೆ ಕಡಿಮೆ ಮಾಡುತ್ತಾಳೆ. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕವನ್ನು ಕಂಡುಹಿಡಿಯಿರಿ. ವೆರಿ ಇಂಪಾರ್ಟೆಂಟ್. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕವನ್ನು ಇಲ್ಲೊಂದು ಲೆಕ್ಕಾಚಾರ ಮಾಡಬೇಕಾಗುತ್ತೆ. ಒಂದು ಸೂತ್ರ ಬರುತ್ತೆ, ಸರಿಯಾಗಿ ನೀವು ಲೆಕ್ಕ ಮಾಡಿ. ಹೀಗೆ ಮುಂದಿನ ಪ್ರಶ್ನೆ, ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ವೆರಿ ಇಂಪಾರ್ಟೆಂಟ್. ಔದಾಸೀನ್ಯ ನಕ್ಷೆ ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಇದು. ವೆರಿ ಇಂಪಾರ್ಟೆಂಟ್. ಹಾಗೆ ಬದಲಿ ಸರಕುಗಳು, ಸಾಮಾನ್ಯ ಸರಕುಗಳು, ಈ ವ್ಯತ್ಯಾಸ ಕೇಳ್ತಾರೆ. ಈಗ ಎರಡನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಇಲ್ಲೊಂದು ಡಯಾಗ್ರಾಮ್ ಬರುತ್ತೆ. ನೀವು ಡಯಾಗ್ರಾಮ್ ತೆಗೆದು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರೆ 4ಕ್ಕೆ 4 ಅಂಕಗಳನ್ನು ಕೊಡ್ತಾರೆ. ಹಾಗೆಯೇ ಮೂರನೇ ಪ್ರಶ್ನೆ, ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿರಿ. ಐದನೇ ಪ್ರಶ್ನೆ, ಒಂದು ಮಾರುಕಟ್ಟೆಯಲ್ಲಿ ಇಬ್ಬರು ಅನುಭೋಗಿಗಳು ಇದ್ದಾರೆ ಎಂದು ಪರಿಗಣಿಸಿ ಬೆಲೆ ವಿವಿಧ ಮಟ್ಟಗಳಲ್ಲಿ ಒಂದು ಸರಕಿಗೆ ಅವರ ಬೇಡಿಕೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಸರಕಿನ ಮಾರುಕಟ್ಟೆ ಬೇಡಿಕೆಯನ್ನು ಲೆಕ್ಕ ಮಾಡಿರಿ. ಲೆಕ್ಕಾಚಾರ ಮಾಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ವ್ಯತ್ಯಾಸಗಳು. ಇವೆರಡರಲ್ಲಿ ಒಂದು ವ್ಯತ್ಯಾಸ ಬರುತ್ತೆ ಈ ಅಧ್ಯಾಯದಿಂದ 4ಕ್ಕೆ ಅಂಕದ ಸಂಬಂಧಿಸಿದಂತೆ. ಪ್ರಶ್ನೆ, ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಹಾಗೆ ಇನ್ನೊಂದು ಪ್ರಶ್ನೆ, ಸಾಮಾನ್ಯ ಸರಕು ಮತ್ತು ಕೆಳದರ್ಜೆಯ ಸರಕುಗಳನ್ನು ನಡುವಿನ ವ್ಯತ್ಯಾಸ ತಿಳಿಸಿ. ಇವೆರಡರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ವ್ಯತ್ಯಾಸಗಳು ಕೇಳಿದಾಗ ನೀವು 5 ಅಥವಾ 6 ಪಾಯಿಂಟ್ ಬರೆದ್ರೆ 4ಕ್ಕೆ 4 ಅಂಕಗಳು ಪಡಿತೀರ. ಹಾಗೆ 6 ಅಂಕದ ಬರುವಂಥ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಇಲ್ಲಿ ಬಹುನಿರೀಕ್ಷಿತ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಒಂದು ಬರುತ್ತೆ. ಪ್ರಶ್ನೆ 1, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಎರಡನೇ ಪ್ರಶ್ನೆ, ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಇಲ್ಲಿ 3 ಲಕ್ಷಣಗಳು ಬರುತ್ತೆ, ಹಾಗೆ ಅದಕ್ಕೆ ರೇಖಾಚಿತ್ರವೂ ಸಹ ಇರುತ್ತೆ. ಆ ರೇಖಾಚಿತ್ರ ತೆಗೆದು
ನೀವು ಎಕ್ಸ್ಪ್ಲೇನ್ ಬರೆದರೆ 6ಕ್ಕೆ 6 ಅಂಕಗಳು ಸಿಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ ಅನುಭೋಗಿ ಆದರ್ಶ ಆಯ್ಕೆಯ ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಇದು ಅನುಭೋಗಿ ಆದರ್ಶ ಆಯ್ಕೆಯಲ್ಲಿ ಒಂದು ಡಯಾಗ್ರಾಮ್ ಬರುತ್ತೆ. ಇಲ್ಲೂ ಸೇಮ್ ಹಾಗೆ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಮಾರುಕಟ್ಟೆ ಬೇಡಿಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ವೆರಿ ಇಂಪಾರ್ಟೆಂಟ್ 6 ಅಂಕದ ಪ್ರಶ್ನೆಗಳಿವು. ಹೆಚ್ಚಾಗಿ ಕೇಳಿದಂತಹ 6ಕ್ಕೆ 6 ಅಂಕಗಳ ಈ ಅಧ್ಯಾಯದಿಂದ ಬಂದಿದ್ದಾವೆ. ಇಲ್ಲಿ 2 ಖಚಿತವಾಗಿ ಬರುವಂತಹ ಪ್ರಶ್ನೆ ಇರುತ್ತೆ. ಹಾಗೆ ಇನ್ನೊಂದು ಸೂಚನೆ ನಿಮಗೆ, ಈ ಮೇಲಿನ 4 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಖಚಿತವಾಗಿ ಬರುತ್ತದೆ. ಹಾಗೆ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಮುಂದಿನ ಅಧ್ಯಾಯ 3ನೇ ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚಗಳು. ಇಲ್ಲಿ ಈ ಅಧ್ಯಾಯದಿಂದ 6 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಬರುತ್ತದೆ. ಇಲ್ಲಿ ಮೊದಲನೇದಾಗಿ 6 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ 4 ಅಂಕದ ಪ್ರಶ್ನೆಗಳು ಸಹ ಬರುವುದಿಲ್ಲ. ಮೊದಲನೇದಾಗಿ ಪ್ರಶ್ನೆ, ಒಂದು ಉದ್ಯಮ ಘಟಕವು SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಹಾಗೆ TFC ರೂಪಾಯಿ 200 ಇದ್ದಾಗ ಉದ್ಯಮ ಘಟಕವು TVC, TC, AVC ಮತ್ತು SAC ಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಬೇಕಾಗುತ್ತೆ. ಅವರೊಂದು ಕೋಷ್ಟಕ ಕೊಡುತ್ತಾರೆ ನಿಮಗೆ. ಆ ಕೋಷ್ಟಕವನ್ನು ನೋಡಿ ನೀವು TVC, TC, AVC, SAC ಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ಇಲ್ಲೊಂದು ಲೆಕ್ಕವನ್ನು ಮಾಡಿದರೆ 6 ಅಂಕ ಬರುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಒಟ್ಟು ಉತ್ಪನ್ನ TP, ಸೀಮಾಂತ ಉತ್ಪನ್ನ MP ಮತ್ತು ಸರಾಸರಿ ಉತ್ಪನ್ನ AP ಈ ರೇಖೆಗಳ ಆಕಾರಗಳನ್ನು ವಿವರಿಸಿ. ಅಂದರೆ TP, MC, AP ಬಗ್ಗೆ ನೀವು ಅವು ಎಂದರೆ ಅಂತ ಬರುತ್ತಾರೆ. ಒಟ್ಟು ಉತ್ಪನ್ನ ಎಂದರೆ ಎಂದು ಕೊಟ್ಟಿರ್ತಾರೆ. ಅದರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಬರೆದು ಹಾಗೆ ಸೂತ್ರ ಅಟ್ಟು ಬರೆದರೆ ನಿಮಗೆ 6ಕ್ಕೆ 6 ಅಂಕಗಳನ್ನು ಕೊಡ್ತಾರೆ. ಹಾಗೆ ಮುಂದಿನ ಪ್ರಶ್ನೆ, ಈ ಕೆಳಗಿನ ಕೋಷ್ಟಕವು ಶ್ರಮದ ಸರಾಸರಿ ಉತ್ಪನ್ನ AP ಪಟ್ಟಿಯಲ್ಲಿ ನೀಡುತ್ತದೆ. ಶ್ರಮದ ಒಟ್ಟು ಉತ್ಪನ್ನ TPಯಲ್ಲಿರುತ್ತದೆ. ಸೀಮಾಂತ ಉತ್ಪನ್ನ MPLಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಹಾಗೆ ಮುಂದಿನ ಪ್ರಶ್ನೆ, ಬದಲಾಗುವ ಪರಿಣಾಮಗಳ ನಿಯಮ ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ವೆರಿ ಇಂಪಾರ್ಟೆಂಟ್ ಆದಂತಹ 6 ಅಂಕದ ಪ್ರಶ್ನೆ ಇದು. ಬದಲಿ ಪರಿಣಾಮ ನಿಯಮ ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಇದು. ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಮುಂದಿನ ಅಧ್ಯಾಯ 4. ಮುಂದಿನ ಅಧ್ಯಾಯ 4 ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕದ ಸಿದ್ಧಾಂತ. ಇಲ್ಲಿ ಅಧ್ಯಾಯದಿಂದ 4 ಅಂಕದ ಪ್ರಶ್ನೆ. ಇಲ್ಲಿಯೂ ಸಹ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಮೊದಲೇ ಪ್ರಶ್ನೆ, ಉದ್ಯಮ ಘಟಕದ ಪೂರೈಕೆ ರೇಖೆಯ ನಿರ್ಧಾರಗಳನ್ನು ವಿವರಿಸಿ. ಹಾಗೆ ಎರಡನೇ ಪ್ರಶ್ನೆ, ಒಂದು ಉದ್ಯಮ ಘಟಕದ ಚೆಂಡಿನ ಮಾರುಕಟ್ಟೆ ಬೆಲೆ 10 ರೂಪಾಯಿ ಇದ್ದಾಗ 200 ಚೆಂಡಿನ ಉತ್ಪಾದಿಸಿದಾಗ ಭಾವಿಸೋಣ. ಪ್ರತಿ ಚೆಂಡಿನ 30 ರೂಪಾಯಿ ಆಗುತ್ತೆ. ಏರಿಕೆಯ ಉದ್ಯಮ ಘಟಕದ 1000 ಚೆಂಡುಗಳನ್ನು ಉತ್ಪಾದಿಸಿದಾಗ ಇಲ್ಲಿ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಹಾಗೆ ಮುಂದಿನ ಪ್ರಶ್ನೆ, ಈ ಕೆಳಗಿನ ಕೋಷ್ಟಕವು ಒಂದು ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕವು ಒಂದು ಆದಾಯ ಅಂದರೆ TR, ಒಟ್ಟು ವೆಚ್ಚ TC ಪಟ್ಟಿಯನ್ನು ತೋರಿಸುತ್ತದೆ. ಪ್ರತಿ ಉತ್ಪನ್ನ ಹಂತದ ಲಾಭವನ್ನು ಲೆಕ್ಕ ಮಾಡಿ ಸರಕಿನ ಮಾರುಕಟ್ಟೆಯ ಬೆಲೆಯನ್ನು ನಿರ್ಧರಿಸುತ್ತದೆ. ವೆರಿ ಇಂಪಾರ್ಟೆಂಟ್. ಹಾಗೆ ಮುಂದಿನ ಪ್ರಶ್ನೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಗುಣಲಕ್ಷಣವನ್ನು ವಿವರಿಸಿ. 4ನೇ ಅಧ್ಯಾಯದಲ್ಲಿ ಬರುವಂತಹ 4 ಅಂಕದ ಪ್ರಶ್ನೆ. ಇಲ್ಲಿ ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಗುಣಲಕ್ಷಣವನ್ನು ತಿಳಿಸಿ. ಈ 4 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಸರಿಯಾಗಿ ನೀವು ಓದ್ಕೊಳ್ಳಿ. ಹಾಗೆಯೇ ಮುಂದಿನ ಅಧ್ಯಾಯ 5ನೇ ಅಧ್ಯಾಯ ಮಾರುಕಟ್ಟೆಯ ಸಮತೋಲನ. ಈ ಅಧ್ಯಾಯದಿಂದ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಅಧ್ಯಾಯ 5 ಮಾರುಕಟ್ಟೆಯ ಸಮತೋಲನ ಆಗಿದ್ದು, ಇಲ್ಲಿ ಮೊದಲನೇ ಪ್ರಶ್ನೆ 12 ಅಂದರೆ ಎ, ಹತ್ತಿಯ ಮಾರುಕಟ್ಟೆ ಪರಿಗಣಿಸುತ್ತದೆ. ಹತ್ತಿಯ ಬೇಡಿಕೆ ರೇಖೆಯು P = 430 - P ಆಗಿದೆ. ಹಾಗೆ ಮಾರುಕಟ್ಟೆಯಲ್ಲಿ ಏಕರೂಪದ ಉದ್ಯಮಗಳಿಗೆ ಒಂದು ಕಲ್ಪಿಸಿಕೊಂಡು ಅದರಲ್ಲಿ ಉದ್ಯಮ ಘಟಕ ಪೂರೈಕೆ 30 ರೂಪಾಯಿ ಬೆಲೆಯಲ್ಲಿ Q = 20 + P ಆಗಿರುತ್ತದೆ. ಸಮತೋಲನ ಉದ್ಯಮ ಘಟಕದ ಸಂಖ್ಯೆಯನ್ನು ಲೆಕ್ಕ ಹಾಕಿ. ಈ ಪ್ರಶ್ನೆ ಹೆಚ್ಚಾಗಿ ಕೇಳಿದರೆ
ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಇದು. ಇಲ್ಲಿ ಎರಡು ಸಂಖ್ಯೆಯನ್ನು ಕೊಟ್ಟಿದ್ದಾರಲ್ಲ, ಎರಡು ಸಂಖ್ಯೆಯನ್ನು ಇಟ್ಟುಕೊಂಡು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಸರಿಯಾಗಿ ನೀವು ಲೆಕ್ಕ ಮಾಡಿ. ಹಾಗೆ ಮುಂದಿನ ಪ್ರಶ್ನೆ, ಬೆಲೆ ಮಿತಿ ಎಂದರೇನು, ರೇಖಾಚಿತ್ರದೊಂದಿಗೆ ವಿವರಿಸಿ. ಹಾಗೆ ಮೂರನೇ ಪ್ರಶ್ನೆ, ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ನಿರ್ಧಾರಕ, ರೇಖಾಚಿತ್ರವನ್ನು ವಿವರಿಸಿ. ಬೆಲೆ ಅಂತಸ್ತಿನ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇಲ್ಲಿ ಮುಂದಿನ ಪ್ರಶ್ನೆ, ಸಮತೋಲನ ಮೇಲೆ ಏಕಕಾಲದ ಪಲ್ಲಟ ಪರಿಣಾಮವನ್ನು ತೋರಿಸುವ ಕೋಷ್ಟಕವನ್ನು ಬರೆಯಿರಿ. ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಯಾವುದಾದರೆ ಅಂದರೆ ಈ ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೆ, ಒಂದು ಬೆಲೆ ಮಿತಿ, ಒಂದು ಬೆಲೆ ಅಂತಸ್ತಿನ ಪಟ್ಟಿ, ಹಾಗೆ ಏಕಕಾಲದ ಪಲ್ಲಟದ ಪರಿಣಾಮಗಳು. ಈ 3 ಪ್ರಶ್ನೆಗಳು ಕಡ್ಡಾಯವಾಗಿ ಹೆಚ್ಚಾಗಿ ಕೇಳಿದ್ದಾರೆ. ಸರಿಯಾಗಿ ಓದ್ಕೊಳ್ಳಿ. ಇಷ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆ ಉತ್ತರಗಳು 4 ಅಂಕ, 6 ಅಂಕ ಮತ್ತು 2 ಅಂಕದ ಪ್ರಶ್ನೆ ಉತ್ತರಗಳು ಈ ಅಧ್ಯಾಯದಿಂದ ಬರುತ್ತೆ. ಸರಿಯಾಗಿ ಓದ್ಕೊಳ್ಳಿ. ಹಾಗೆ ಸೂಚನೆ, ಈ ಮೇಲಿನ 4 ಪ್ರಶ್ನೆಗಳಿಗೆ ಒಂದು ಖಚಿತವಾಗಿ ಬರುತ್ತದೆ ಈ ಅಧ್ಯಾಯದಿಂದ. ಹಾಗೆ ಭಾಗ ಬಿ, ಸಮಗ್ರ ಅರ್ಥಶಾಸ್ತ್ರ. ಸಮಗ್ರ ಅರ್ಥಶಾಸ್ತ್ರದ ಅಧ್ಯಾಯ 1, ಸಮಗ್ರ ಅರ್ಥಶಾಸ್ತ್ರದ ಪರಿಚಯ. ಇಲ್ಲಿ 4 ಅಂಕದ ಪ್ರಶ್ನೆ ಬರುವಂಥ ಸಾಧ್ಯತೆಗಳು ಈ ಅಧ್ಯಾಯದಲ್ಲಿ. 1ನೇ ಪ್ರಶ್ನೆ, ಸಮಗ್ರ ಅರ್ಥಶಾಸ್ತ್ರದ ಉಗಮವನ್ನು ಕುರಿತು ಬರೆಯಿರಿ. ಹಾಗೆ 2ನೇ ಪ್ರಶ್ನೆ, ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿಶೀಲ ದೇಶಗಳ ಎರಡರಲ್ಲಿ ಸರ್ಕಾರದ, ರಾಜ್ಯ ಮತ್ತು ಕುಟುಂಬದ ವಲಯದ ಪಾತ್ರವನ್ನು ವಿವರಿಸಿ. ಹಾಗೆ ಮುಂದಿನ ಪ್ರಶ್ನೆ, ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ವಿಭಿನ್ನವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇಲ್ಲಿ ವಿಭಿನ್ನ ಅಂತ ಕೊಟ್ಟಿದ್ದಾಗ ಈ ಪ್ರಶ್ನೆ ಯಾವ ರೀತಿ ಬರೀಬೇಕಂದ್ರೆ ಒಂದು ಟಿಪ್ಪಣಿ ರೀತಿಯಲ್ಲಿ ಬರೆಯಬೇಕಾಗುತ್ತೆ. ಇಲ್ಲಿ ವಿಭಿನ್ನ ಅಂತ ಕೊಟ್ಟಿದ್ದರಿಂದ ವ್ಯತ್ಯಾಸವಾಗಿ ಪಾಯಿಂಟ್ ಹಾಕಿ ಬರೆಯೋದು ತಪ್ಪಾಗುತ್ತೆ. ಪೀಠಿಕೆ ಟಿಪ್ಪಣಿ ರೀತಿ ಬರೀಬೇಕು. ಹಾಗೆ ಇನ್ನೊಂದು ಪ್ರಶ್ನೆ, ಬಂಡವಾಳಶಾಹಿ ಆರ್ಥಿಕತೆಯ ಕಾರ್ಯವೈಖರಿಗಳು. ಬಂಡವಾಳಶಾಹಿಯ ಕಾರ್ಯವೈಖರಿಗಳು. ಇಲ್ಲಿ 4 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಗಳು ಹೆಚ್ಚಾಗಿ ಒಂದು ಪ್ರಶ್ನೆ ಬರುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಸಮಗ್ರ ಅರ್ಥಶಾಸ್ತ್ರಕ್ಕಿಂತ ಸೂಕ್ಷ್ಮ ಅರ್ಥಶಾಸ್ತ್ರ, ಹಾಗೆ ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಗಳು. 2 ಪ್ರಶ್ನೆಗಳು ಹೆಚ್ಚಾಗಿ ಕೇಳಿದ್ದಾರೆ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಮುಂದಿನ ಅಧ್ಯಾಯದಲ್ಲಿ 2, ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಮಾಡಿ. ಇಲ್ಲಿ ಕೇವಲ 6 ಅಂಕದ ಒಂದು ಪ್ರಶ್ನೆ ಕೇಳಲಾಗುತ್ತೆ ಮತ್ತು 2 ಅಂಕದ ಪ್ರಶ್ನೆ 2 ಪ್ರಶ್ನೆ ಕೇಳಲಾಗುತ್ತೆ. ವೆರಿ ಇಂಪಾರ್ಟೆಂಟ್. ಈ ಅಧ್ಯಾಯದಿಂದ ಬರುವಂಥ ಪ್ರಶ್ನೆಗಳು ಈ ರೀತಿ ಇದೆ. ಸರಿಯಾಗಿ ಓದ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶ್ನೆ 1ರಲ್ಲಿ ನೋಡೋಣ. ಒಂದು ನಿರ್ದಿಷ್ಟ ವರ್ಷದ ಮಾರುಕಟ್ಟೆ ಬೆಲೆಯಲ್ಲಿ ದೇಶದ GDP ಎಂಪಿಯು 5,000 ಕೋಟಿ ಇದೆ ಎಂದುಕೊಳ್ಳೋಣ. ವಿದೇಶಗಳಿಂದ ಬಂದ ನಿವ್ವಳ ಉತ್ಪಾದನಾಂಗ ಆದಾಯ NFI 500 ಕೋಟಿ ಇದೆ. ಸವಕಳಿ ವೆಚ್ಚ 450 ಕೋಟಿ. ನಿವ್ವಳ ಪರೋಕ್ಷ ತೆರಿಗೆ ಮೌಲ್ಯ 300 ಕೋಟಿ. ಇದರಿಂದ ಒಂದು ಕೋಷ್ಟಕವನ್ನು ಪೂರ್ಣಗೊಳಿಸಬೇಕಾಗುತ್ತೆ. ಈ ನಾಲ್ಕು ರೀತಿಯ ಕೋಷ್ಟಕ ಹಾಕಿ ಒಂದು ಕೋಷ್ಟಕ ರಚನೆ ಮಾಡಿಕೊಳ್ಳಬೇಕಾಗುತ್ತೆ ನೀವು. ಇಲ್ಲಿ ಇದು 6 ಅಂಕದ ಪ್ರಶ್ನೆಯಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, ಸಮಗ್ರ ಆರ್ಥಿಕತೆಯ ಅನ್ಯೂನತೆಗಳನ್ನು ಕುರಿತು ವಿವರಿಸಿ. ವೆರಿ ಇಂಪಾರ್ಟೆಂಟ್. ಸಮಗ್ರ ಆರ್ಥಿಕತೆಯ ಅನ್ಯೂನತೆ ಕುರಿತು ಇದು ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆಯಾಗಿದೆ. ಇಲ್ಲಿ ಮುಂದಿನ ಪ್ರಶ್ನೆ, GDPಯನ್ನು ಲೆಕ್ಕಾಚಾರ ಮಾಡುವ ಎಲ್ಲ 3 ವಿಧಾನಗಳ ಒಂದೇ ಉತ್ತರವನ್ನು ನೀಡುತ್ತದೆ. ಒಂದು ಸಂಖ್ಯಾತ್ಮಕ ಉದಾಹರಣೆ ಕೊಟ್ಟು ಬರೆಯಬೇಕಾಗುತ್ತೆ. ಇಲ್ಲಿ GDP ಲೆಕ್ಕಾಚಾರ ಮಾಡುವ 3 ವಿಧಾನಗಳನ್ನು ಬರೆಯಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಇವು 3 ಪ್ರಶ್ನೆಯಲ್ಲಿ 2 ಅಂಕದ ಪ್ರಶ್ನೆಗಳು ಸಹ ಕೇಳ್ತಾರೆ. ನೀವು ಸರಿಯಾಗಿ ನೋಡ್ಕೊಳ್ಳಿ. 2ಕ್ಕೆ 2 ಪ್ರಶ್ನೆಗಳು ಕೇಳ್ತಾರೆ. ಹಾಗೆ ಮುಂದಿನ ಅಧ್ಯಾಯ 3, ಹಣ ಮತ್ತು ಬ್ಯಾಂಕ್ ವ್ಯವಹಾರ. ಇಲ್ಲಿ ಈ ಅಧ್ಯಾಯವು ಕಡ್ಡಾಯವಾಗಿ ಓದಲೇಬೇಕಾಗುತ್ತೆ. ಹಣ ಮತ್ತು ಬ್ಯಾಂಕಿನ ವ್ಯವಹಾರದಿಂದ ರೀತಿಯಲ್ಲಿ ಇದರಲ್ಲಿ ಯಾವುದೇ ರೀತಿಯ ಲೆಕ್ಕದ ಪ್ರಶ್ನೆ ಇರುವುದಿಲ್ಲ. ಇಲ್ಲಿ ಅಧ್ಯಾಯದಲ್ಲಿ 6 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ಒಂದು ಪ್ರಶ್ನೆ ಬರುತ್ತೆ. 4 ಅಂಕದ ಪ್ರಶ್ನೆಗಳನ್ನು ನೋಡೋಣ ಯಾವ ರೀತಿ ಇದಾವಂತೆ.
ಮೊದಲನೇ ಪ್ರಶ್ನೆ, ಭಾರತದ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಕುರಿತು ಬರೆಯಬೇಕಾಗುತ್ತೆ. ಹಾಗೆ ಇನ್ನೊಂದನೇ ಪ್ರಶ್ನೆ, ಹಣವು ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಉದಾಹರಣೆಗಳೊಂದಿಗೆ ವಿವರಿಸಿ. ಹಣದ ಬೇಡಿಕೆಯ ವ್ಯವಹಾರದ ಉದ್ದೇಶವನ್ನು ವಿವರಿಸಿ. ಮೂರನೇ ಪ್ರಶ್ನೆ ಆಗಿದ್ದು. ನಾಲ್ಕನೇ ಪ್ರಶ್ನೆ, ಹಣದ ಬೇಡಿಕೆಯ ವ್ಯವಹಾರದ ಉದ್ದೇಶ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶ ವಿವರಿಸಿ. ಇವು 4 ಪ್ರಶ್ನೆಯಲ್ಲಿ ಈ ಅಧ್ಯಾಯದಿಂದ ಒಂದು ಪ್ರಶ್ನೆಯನ್ನು ಖಚಿತವಾಗಿ ಕೇಳ್ತಾರೆ. ನೀವು ಸರಿಯಾಗಿ ಓದ್ಕೊಳ್ಳಿ. ಅದೇ ರೀತಿ ಹೆಚ್ಚಾಗಿ ಕೇಳಿದಂತಹ ಪ್ರಶ್ನೆ ಯಾವುದಂದರೆ, ಭಾರತದ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಮತ್ತು ಹಣದ ಬೇಡಿಕೆಯ ಉದ್ದೇಶ, ವ್ಯವಹಾರದ ಉದ್ದೇಶ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶ, ಇವೆರಡು ಪ್ರಶ್ನೆಗಳು ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆಗಳು. ಅದೇ ರೀತಿ 4 ಪ್ರಶ್ನೆಗಳನ್ನು ನೀವು ಸರಿಯಾಗಿ ಓದ್ಕೊಂಡ್ರೆ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ 6 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ 6 ಅಂಕದ ಪ್ರಶ್ನೆಗಳು ಈ ಅಧ್ಯಾಯದಿಂದ ಒಂದು ಪ್ರಶ್ನೆಯನ್ನು ಖಂಡಿತವಾಗಿ ಕೇಳ್ತಾರೆ. ಮೊದಲನೇ ಪ್ರಶ್ನೆ, ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆಯ ಮೇಲೆ ಅಕ್ಕಸಾಲಿನ ಲಾಲನಕತೆ ಬರೆಯಿರಿ. ಲಾಲನಕತೆ ಹೆಚ್ಚಾಗಿ ಎಲ್ಲರೂ ವಿದ್ಯಾರ್ಥಿಗಳು ಕೇಳಿರ್ತಾರೆ. ಇದನ್ನೇ ಎಕ್ಸ್ಪ್ಲೇನ್ ಹೆಚ್ಚಾಗಿ ಮಾಡಿ ಬರೆಯಬೇಕಾಗುತ್ತೆ, ಏಕೆಂದರೆ ಇಲ್ಲಿ 6 ಅಂಕದ ಪ್ರಶ್ನೆ ಆಗಿರುತ್ತದೆ. ಹಾಗೆ ಮುಂದಿನ ಪ್ರಶ್ನೆ, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ವಿವರಿಸಿ. ಇಲ್ಲಿ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಬರಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ಹಾಗೆ ಇನ್ನೊಂದು ಪ್ರಶ್ನೆ, ಹಣದ ಕಾರ್ಯಗಳು ವಿವರಿಸಿ ಮತ್ತು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸುವುದನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ ಇದು. ಹಾಗೆ ಮುಂದಿನ ಪ್ರಶ್ನೆ, ಮೀಸಲು ಅಗತ್ಯವು ಹಣದ ಸಾಲದ ನಿರ್ಮಾಣಕ್ಕೆ ಒಂದು ಮಿತಿ ಬ್ಯಾಂಕ್ ಆಫ್ ಪ್ರಶ್ನೆ ಆಗಿದೆ. ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಆದ್ದರಿಂದ 2024-23ರಲ್ಲಿ ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಯಾವುದಂದರೆ, ಹಣದ ಕಾರ್ಯಗಳು ವಿವರಿಸಿ ಸಾಟಿ ವಿನಿಮಯ ಪದ್ಧತಿ ದೋಷ ಇದೊಂದು. ಹಾಗೆ ಇನ್ನೊಂದು ಪ್ರಶ್ನೆ, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ವಿವರಿಸಿ. 2 ಪ್ರಶ್ನೆಗಳು ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಆಗಿದ್ದು ವೆರಿ ಇಂಪಾರ್ಟೆಂಟ್. 6 ಅಂಕದ ಪ್ರಶ್ನೆಯಲ್ಲಿ ಇದರಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಹಾಗೆ ಅಧ್ಯಾಯ 4ರಲ್ಲಿ ಆದಾಯ ಮತ್ತು ಉದ್ಯೋಗ ನಿರ್ಧಾರ. ಈ ಅಧ್ಯಾಯದಿಂದ 4 ಅಂಕದ ಪ್ರಶ್ನೆ ಒಂದು ಬರುತ್ತೆ. ಈ ಅಧ್ಯಾಯದಿಂದ 4 ಅಂಕದ ಪ್ರಶ್ನೆಗಳು ಮಾತ್ರ ಇರುತ್ತೆ. ಸರಿಯಾಗಿ ನೀವು ನೋಡ್ಕೋಬೇಕಾಗುತ್ತೆ ಯಾವ್ಯಾವ ಪ್ರಶ್ನೆ ಅಂತ. ಮೊದಲೇ ಪ್ರಶ್ನೆ, C = 50 + 0.8y, I = 200 ನೀಡಲಾಗಿರುವ ಮಾಹಿತಿಯಾಗಿದ್ದು ಪ್ರಶ್ನೆ ಇದೆ. ಈ ರೀತಿ ಲೆಕ್ಕ ಮಾಡಬೇಕಾಗುತ್ತೆ. ಇಲ್ಲಿ ಸಬ್ ಪಾಯಿಂಟ್ ಆಗಿ ಕೊಟ್ಟಿದ್ದಾರೆ. ಎ, ಆದಾಯವನ್ನು ಮಟ್ಟದ ಲೆಕ್ಕಾಚಾರ ಮಾಡಿ. ಹಾಗೆ ಆಯು 250ಕ್ಕೆ ಹೆಚ್ಚಾಗಿರುತ್ತದೆ ಎಂದು ಭಾವಿಸುವ ಹೊಸ ಸಮತೋಲನ ಆದಾಯವನ್ನು ಕಂಡುಹಿಡಿಯಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆದ ಈ ಕ್ವಶನ್ ಆಗಿದೆ, ನೀವು ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಈ ಲೆಕ್ಕವನ್ನು ಒಂದು 5 ಅಥವಾ 6 ಸಲ ಬಿಡಿಸಿದರೆ ಫಿಕ್ಸ್ ನಿಮಗೆ ಗೊತ್ತಾಗುತ್ತೆ. ಹಾಗೆ ಎರಡನೇ ಪ್ರಶ್ನೆ, ಸಮಗ್ರ ಬೇಡಿಕೆ ಬಿಂಬಕದ ಅರ್ಥವನ್ನು ಬರೆಯಿರಿ. ರೇಖಾತ್ಮಕವಾಗಿ ಅದನ್ನು ಹೇಗೆ ಪಡೆಯಬಹುದು. ಹಾಗೆ ಅನುಭೋಗ ಬಿಂಬಕವನ್ನು ಸಂಕ್ಷಿಪ್ತವಾಗಿರಿಸಿ. ಹೂಡಿಕೆ ಬಿಂಬಕವನ್ನು ರೇಖಾ ನಕ್ಷೆ ಮೂಲಕ ವಿವರಿಸಿರಿ. ಈ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳು 4 ಅಂಕದ ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ. ಇದರಲ್ಲಿ ಒಂದು ಪ್ರಶ್ನೆ ಕಡ್ಡಾಯವಾಗಿ ಕೇಳ್ತಾರೆ. ಹಾಗೆ ಮುಂದಿನ ಅಧ್ಯಾಯ 5, ಮುಂಗಡಪತ್ರ ಮತ್ತು ಆರ್ಥಿಕತೆ. ಈ ಅಧ್ಯಾಯದಿಂದ 4 ಅಂಕದ ಒಂದು ಪ್ರಶ್ನೆ ಮಾತ್ರ ಕೇಳಲಾಗುತ್ತೆ. ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ 4 ಪ್ರಶ್ನೆಗಳಿವೆ. ಇದರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಮೊದಲೇ ಪ್ರಶ್ನೆ, ಸರ್ಕಾರದ ಮುಂಗಡಪತ್ರದ ಪಟವನ್ನು ಬರೆಯಿರಿ. ಹಾಗೆ ಸಾರ್ವಜನಿಕರ ಸಾಲವು ಹೊರೆಯಾಗುವುದು ವಿವರಿಸಿ. ಮುಂಗಡಪತ್ರದ ಕೊರತೆಯಲ್ಲಿ ಖಂಡಿತ ಸಮಸ್ಯೆಗಳನ್ನು ಚರ್ಚಿಸಿ. ಕೋಶೀಯ ಕೊರತೆಯ ಸರ್ಕಾರದ ಸಾಲವನ್ನು ಅಗತ್ಯತೆಗೆ ತೋರಿಸುವ ವಿಷಯಕಾರಣ. ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆಗಳು ಯಾವುದಂದರೆ, ಸರ್ಕಾರದ ಮುಂಗಡಪತ್ರ, ಕೋಶೀಯ ನೀತಿಯ ಕೊರತೆಗಳು, ಹಾಗೆ ಮುಂಗಡಪತ್ರದ ಕೊರತೆಯ ಕಡಿತ ಸಮಸ್ಯೆಗಳು. ಈ 3 ಪ್ರಶ್ನೆಗಳು ಹೆಚ್ಚಾಗಿ ಕೇಳಿದರೆ ಸರಿಯಾಗಿ ನೋಡ್ಕೊಳ್ಳಿ. ಈ 4 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಈ ಅಧ್ಯಾಯದಿಂದ. ಹಾಗೆ ಎಲ್ಲ ಅಧ್ಯಾಯದಿಂದ ಒಂದೊಂದು ಪ್ರಶ್ನೆಗಳನ್ನು ಕೇಳ್ತಾರೆ.
4 ಪ್ರಶ್ನೆಗಳು. ಹಾಗೆ ಅಧ್ಯಾಯ 6 ಮುಕ್ತ ಆರ್ಥಿಕತೆಯ ಮತ್ತು ಸಮಗ್ರ ಅರ್ಥಶಾಸ್ತ್ರವು. ಇಲ್ಲಿ ಅಧ್ಯಾಯದಿಂದ 4 ಅಂಕದ ಪ್ರಶ್ನೆಯಲ್ಲಿ 1 ಪ್ರಶ್ನೆ ಕೇಳ್ತಾರೆ, ಹಾಗೂ 6 ಅಂಕದ ಪ್ರಶ್ನೆಯಲ್ಲಿ 1 ಪ್ರಶ್ನೆ ಕೇಳ್ತಾರೆ. ಈ ಅಧ್ಯಾಯದಿಂದ 4 ಅಂಕದ ಪ್ರಶ್ನೆಗಳು ಯಾವಂತ ನೋಡೋಣ. 1. ಮುಕ್ತ ಆರ್ಥಿಕತೆಯ 3 ಕೊಂಡಿಗಳನ್ನು ವಿವರಿಸಿ. ಹಾಗೆ 2. ಸಂದಾಯ ಬಾಕಿಯ ಚಾಲ್ತಿ ಖಾತೆಯ ಭಾಗದ ಪಟವನ್ನು ಬರೆಯಿರಿ. ಹಾಗೆ ಬಂಡವಾಳ ಖಾತೆಯ ಪಟವನ್ನು ಬರೆಯಿರಿ. ಪ್ರಶ್ನೆ 2 ಅಥವಾ 3ರಲ್ಲಿ 1 ಬರುವಂಥ ಬಹಳ ಸಾಧ್ಯತೆ ಇದೆ. ಅಂದರೆ ಇಲ್ಲಿ 3 ಪ್ರಶ್ನೆಯಲ್ಲಿ 1 ಪ್ರಶ್ನೆ ಮಾತ್ರ ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಇದೆ. ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಯಾವುದಂದರೆ ಸಂದಾಯ ಬಾಕಿಯ ಚಾಲ್ತಿ ಬಾಕಿಯ ಭಾಗದ ಪಟವನ್ನು ಬರೆಯಿರಿ. ಹಾಗೆ ಮುಕ್ತ ಆರ್ಥಿಕತೆಯ 3 ಕೊಂಡಿಗಳು ಬರೆಯಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಈ 3 ಪ್ರಶ್ನೆಗಳು. ಹಾಗೆ 6 ಅಂಕದ ಪ್ರಶ್ನೆಗಳು ನೋಡೋಣ ಯಾವ ರೀತಿ ಇದ್ದಾವಂತೆ. 6 ಅಂಕದ ಪ್ರಶ್ನೆಗಳು. 1. ಸಂದಾಯ ಬಾಕಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಸಂದಾಯ ಬಾಕಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಹಾಗೆ ಸ್ಥಿರ ವಿನಿಮಯ ದರದ ವಿದೇಶಿ ವಿನಿಮಯ ಮಾರುಕಟ್ಟೆ ರೇಖಾಚಿತ್ರ ಆಧಾರದ ಮೇಲೆ ಸಂಕ್ಷಿಪ್ತ ವಿವರಿಸಿ. ಆಮದು ಮತ್ತು ಬೇಡಿಕೆ ಹೆಚ್ಚಳವು ವಿದೇಶಿ ವಿನಿಮಯದ ಮೇಲೆ ಬೀರುವ ಪ್ರಭಾವವು ರೇಖಾಚಿತ್ರ ಸಹಾಯದಿಂದ ಸಂಕ್ಷಿಪ್ತ ವಿವರಿಸಿ. ಇನ್ನೊಂದು ಪ್ರಶ್ನೆ, ಸ್ಥಿರ ವಿನಿಮಯ ದರ ಬದಲಾಗುವ ವಿನಿಮಯ ದರಗಳ ಗುಣ ದೋಷಗಳ ಪಟ್ಟಿ ಮಾಡಿ. ಬದಲಾಗುವ ವಿನಿಮಯ ದರದ ಪದ್ಧತಿಯಲ್ಲಿ ದೀರ್ಘಾವಧಿಯಲ್ಲಿ ಭವಿಷ್ಯದ ವಿನಿಮಯ ದರದ ಅಂದಾಜು ಮಾಡಲು ಕೊಳ್ಳುವ ಶಕ್ತಿ ಸಮಾನತೆಯ ಸಿದ್ಧಾಂತ ಪಿಪಿಯನ್ನು ಅಂದರೆ ಸಿದ್ಧಾಂತವನ್ನು ಹೇಗೆ ಬಳಸಲಾಗುತ್ತೆ. ಈ 6 ಪ್ರಶ್ನೆಯಲ್ಲಿ ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆಗಳು ಯಾವುದು ಅಂದರೆ ಸಂದಾಯ ಬಾಕಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಹಾಗೆ ಸ್ಥಿರ ವಿನಿಮಯ ದರದ ವಿದೇಶಿ ವಿನಿಮಯದ ರೇಖಾಚಿತ್ರವನ್ನು ವಿವರಿಸಿ. ಹಾಗೆ ಇನ್ನೊಂದು ಪ್ರಶ್ನೆ, ಸ್ಥಿರ ವಿನಿಮಯ ದರದ ಬದಲಾಗುವ ವಿನಿಮಯ ದರದ ಗುಣ ಮತ್ತು ದೋಷಗಳನ್ನು ಬರೆಯಬೇಕಾಗುತ್ತೆ. ಈ ಅಧ್ಯಾಯದಲ್ಲಿ ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆಗಳು ಇವಾಗಿದ್ದು. ಹಾಗೆ ನಿಮಗೆ ಇನ್ನೊಂದು ಸೂಚನೆ ನಿಮಗೆ ತಿಳಿಸುವುದೇನೆಂದರೆ, ನೀವು ಈ ಮೇಲಿನ ಎಲ್ಲ ಪ್ರಶ್ನೆಗಳು ಓದಬೇಕಂತಿಲ್ಲ. ಕೇವಲ 5 ಅಧ್ಯಾಯದ ನಿಮಗೆ ಯಾವುದಾದ್ರೂ ಅನುಕೂಲಕರವಾಗುವಂತೆ ಲೆಕ್ಕದ ಪ್ರಶ್ನೆಗಳು ಒಳಗೊಂಡಿಲ್ಲ. ಯಾವುದು ನಿಮಗೆ ಇಷ್ಟವಾಗುತ್ತದೆಯೋ, ಯಾವುದು ನಿಮಗೆ ಸುಲಭವಾಗುತ್ತದೆಯೋ ಅದನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ನೀವು 5 ಅಧ್ಯಾಯಗಳನ್ನು ನೀವು ಓದಬೇಕಾಗುತ್ತೆ. ಅಂದರೆ ವೆರಿ ಇಂಪಾರ್ಟೆಂಟ್ ಅಧ್ಯಾಯಗಳಾಗಿದ್ದವು. ಇಷ್ಟು ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳು ಇವಾಗಿದ್ದು ಸರಿಯಾಗಿ ನೀವು ಓದ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಎಕನಾಮಿಕ್ ಅರ್ಥಶಾಸ್ತ್ರದ ಆ್ಯನ್ಯುವಲ್ ಎಕ್ಸಾಮ್ದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳು ಸಹ ಇಲ್ಲಿ ನಿಮಗೆ ಬರುತ್ತೆ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.